ಈಗ ನಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವುದು ಫಿಕ್ಸ್ ಆಗಿದೆ. ಅಲ್ಲಿ ಸಮಾರಂಭಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದ್ದಾವೆ. ಆದರೆ ಅಸಲಿ ಆಟಕ್ಕೂ ಮೊದಲೇ ಈಗ ಬಿಗಿಪಟ್ಟಿನ ತಂತ್ರಗಳು, ರಣತಂತ್ರಗಳು ರೆಡಿ ಆಗ್ತಾ ಇದ್ದಾವೆ. ಪ್ರಮಾಣ ವಚನಕ್ಕೆ ಡಿ ಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ಆದರೆ ಅವರಿಗೆ ಸಂಪುಟದ ಸವಾಲು ಎದುರಾಗಿದೆ. ಸಂಪುಟ ರಚನೆಯ ಪ್ರಹಸನಕ್ಕೆ ಇತಿಶ್ರೀ ಹಾಡೋದಕ್ಕೆ ಈಗಾಗಲೇ ದೆಹಲಿಗೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ತಲುಪಿದ್ದಾರೆ. ಪ್ರಮುಖವಾಗಿ 5 ಚರ್ಚೆಯನ್ನ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರೊಟ್ಟಿಗೆ ಹೈಕಮಾಂಡ್ ನಡೆಸುತ್ತೆ. ಸಂಪುಟ ಸೇರೋದು ಯಾರು, ಹೊಸಬರು ಯಾರು, ಯಾರಿಗೆಲ್ಲ ಕೋಪ್ ಕೊಡಬೇಕು, ಡಿಸಿಎಂ ಸ್ಥಾನ ಸೃಷ್ಟಿ ಮಾಡೋವಾಗಿದ್ರೆ ಎಷ್ಟು ಕೊಡಬೇಕು ಆ್ಯಂಡ್ ಯಾರಿಗೆ ಕೊಡಬೇಕು, ಈ ಹೋರಾಟ, ಕಾದಾಟ, ತೊಳಲಾಟ ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಸೊ ಈ ಸಂಪುಟದ ಕಗ್ಗಂಟನ್ನು ಪರಿಹಾರ ಮಾಡಲಿಕ್ಕೆ ಈಗಾಗಲೇ ಹೈಕಮಾಂಡ್ 2 ನಾಯಕರನ್ನು ದೆಹಲಿಗೆ ಕರೆಸ್ಕೊಂಡಿದೆ. ಆ್ಯಂಡ್ ದೆಹಲಿಯಲ್ಲಿ 5 ವಿಚಾರಗಳ ಕುರಿತಾಗಿ ಒಂದು ಮಹತ್ತರವಾದಂಥ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ನಿಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಂಬರ್ 1 ಚರ್ಚೆ ಏನಾಗುತ್ತೆ ಅಂತಂದರೆ, ಚರ್ಚೆ ನಂಬರ್ 1, ಹೊಸ ಸರ್ಕಾರದಲ್ಲಿ ಸಂಪುಟ ಹೇಗಿರಬೇಕು, ಯಾರ್ಯಾರಿರಬೇಕು. ಸೊ ಒಂದು ಕಡೆ ಸಿದ್ದರಾಮಯ್ಯನವರ ಪಟ್ಟಿ, ಇನ್ನೊಂದು ಕಡೆ ಡಿಕೆಶಿ ಅವರ ಪಟ್ಟಿ, ಇನ್ನೊಂದು ಕಡೆ ಹೈಕಮಾಂಡ್ ಪಟ್ಟಿ. ಸೊ ಈ ಮೂರನ್ನು ಕೂಡ ಕಂಬೈನ್ ಮಾಡಿ ಯಾರಿಗೆಲ್ಲ ಸ್ಥಾನ ಕೊಡಬೇಕು ಅನ್ನೋದರ ಕುರಿತಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಏನು 2ನೇ ಚರ್ಚೆ, ಅದು ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ. ಫಸ್ಟ್ ಆಫ್ ಆಲ್ ಒಂದು ಪ್ರಮುಖವಾದಂಥ ವಿಷಯ ಏನು ಅಂತಂದರೆ, ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕಾ ಬೇಡವಾ ಅಂತ. ಯಾಕಂದರೆ ಪವರ್ ಅಲ್ಲಿ ಸ್ಪ್ಲಿಟ್ ಆಗುತ್ತೆ. ಅಫ್ಕೋರ್ಸ್ ಸಾಂವಿಧಾನಿಕ ಹುದ್ದೆ ಅಲ್ಲ ಅದು, ಬಟ್ ಸ್ಟಿಲ್ ಡಿಸಿಎಂ ಅನ್ನುವಂಥದ್ದು ಒಂದು ಕ್ಯಾಬಿನೆಟ್ನಲ್ಲಿ ಡಿಗ್ನಿಟಿ ಇದ್ದಂಗೆ. ಸಿಎಂ ಆದ ನಂತರ ಅವ್ರ ಮಾತು ನಡೆಯುತ್ತೆ ಅನ್ನುವಂಥ ಒಂದು ಗತ್ತದು. ಸೊ ಹೀಗಾಗಿ ಅಸಂವಿಧಾನಿಕ ಹುದ್ದೆ ಆಗಿದ್ರೂ ಪರವಾಗಿಲ್ಲ, ಅದನ್ನು ಸೃಷ್ಟಿ ಮಾಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಈಗ ಚರ್ಚೆ ಆಗ್ತಿರುವಂಥದ್ದು. ಮಾಡೋ ಹಾಗಿದ್ರೆ ಸಮುದಾಯವಾರು 2 ಕೊಡಬೇಕಾ, 4 ಡಿಸಿಎಂ ಸ್ಥಾನವನ್ನು ಸೃಷ್ಟಿ ಮಾಡಬೇಕಾ, ಯಾವೆಲ್ಲ ಸಮುದಾಯಗಳಿಗೆ ಅಕಸ್ಮಾತ್ ಸೃಷ್ಟಿ ಮಾಡೋ ಹಾಗಿದ್ರೂ ಕೂಡ ನಾವು ಮಣೆ ಹಾಕಬೇಕು, ಇದೆಲ್ಲದರ ಕುರಿತಾಗಿ ಹೈಕಮಾಂಡ್ ಚರ್ಚೆಯನ್ನು ನಡೆಸುತ್ತೆ. ಇನ್ನು 3ನೇದು ಕೆಪಿಸಿಸಿ ಪಟ್ಟ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಈಗ ಸಿಎಂ ಆಗ್ತಿದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಏನು ಒಂದು ರೂಲ್ ಇದೆ, ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನುವಂಥ ಒಂದು ನಿಯಮ. ಸೊ ಅದರಿಂದ ಕೆಪಿಸಿಸಿ ಪಟ್ಟ ಬಹುತೇಕ ಬೇರೆಯವ್ರ ಕೈಗೆ ಹೋಗುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ ಹೀಗಾಗಿ ಯಾರಿಗೆ ಕೊಡಬೇಕು, ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಪರಮೇಶ್ವರ್ ಅವರ ಹೆಸರು ಕೂಡ ಇದೆ ರೇಸ್ನಲ್ಲಿ, ಹರಿಪ್ರಸಾದ್ ಅವರ ಹೆಸರು ಕೂಡ ಇದೆ. ಕೊನೆಯದಾಗಿ ಕೆಪಿಸಿಸಿ ಗಾದಿ ಯಾರ ಪಾಲಾಗುತ್ತೆ, ಅದರಲ್ಲೂ ಅಷ್ಟೇ ಜಾತಿವಾರು, ಪ್ರಾದೇಶಿಕತೆ ಇದೆಲ್ಲದರ ಆಧಾರದ ಮೇಲೆ ಒಬ್ಬರಿಗೆ ಕೆಪಿಸಿಸಿ ಪಟ್ಟವನ್ನು ಕೊಟ್ಟರು 4ರಿಂದ 5 ಕಾರ್ಯಾಧ್ಯಕ್ಷರನ್ನು ನೇಮಕ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು 4ನೇದು ಸಭಾಧ್ಯಕ್ಷರ ಒಂದು ಹುದ್ದೆ, ಆ ಸ್ಥಾನ. ಸೊ ಈಗ UT ಖಾದರ್ ಅವರು ಮೊದಲ ಬಾರಿಗೆ ಸಭಾಧ್ಯಕ್ಷರಾದಂಥ ಸಂದರ್ಭದಲ್ಲೇ ಒಂದು ಒಲ್ಲದ ಮನಸ್ಸಿನಿಂದಾನೇ ಇದನ್ನು ಒಪ್ಕೊಂಡಿದ್ರು. ಯಾಕಂದರೆ ಒಂದು ಗಾಸಿಪ್ ಇದೆ, ಸಭಾಧ್ಯಕ್ಷರು ಯಾರು ಆಗ್ತಾರೋ ಮುಂದಿನ ಚುನಾವಣೆಯಲ್ಲಿ ಅವರು ಸೋಲ್ತಾರೆ ಅಂತ. ಅದೊಂಥರ ಮೂಢನಂಬಿಕೆ ಅದು. ಸೊ ಒಪ್ಕೊಳ್ಳುವಂಥ ಸಂದರ್ಭದಲ್ಲೇ 50-50 ಮನಸ್ಸಿನಲ್ಲಿ ಖಾದರ್ ಅವರು ಒಪ್ಕೊಂಡಿದ್ರು. ಬಟ್ ಈಗ ಸಚಿವ ಸಂಪುಟ ರಚನೆ ಆಗ್ತಿರುವಂತಹ ಸಂದರ್ಭದಲ್ಲಿ ನೂತನವಾಗಿ ಅವರಿಗೆ ಸ್ಥಾನ ಸಿಗೋದು ಬಹುತೇಕ ಕನ್ಫರ್ಮ್ ಆಗಿದೆ. ಹಾಗಿದ್ರೆ ಸ್ಪೀಕರ್ ಸ್ಥಾನವನ್ನು ಯಾರು ನಿಭಾಯಿಸ್ತಾರೆ? ಹಿರಿಯರಾದಂಥ HK ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. RV ದೇಶಪಾಂಡೆ ಅವರು ಹಿರಿಯ ಶಾಸಕರು, TB ಜಯಚಂದ್ರ ಅವರ ಹೆಸರು ಕೂಡ ಈಗ ಚರ್ಚೆಗೆ ಬಂದಿದೆ. ಇನ್ನು 5ನೇದು ಸಮನ್ವಯ ಸೂತ್ರ. ಯಾಕಂದರೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಆಪ್ತರದೇ ಒಂದು ಸ್ಟ್ರಾಂಗ್ ಹೋಲ್ಡ್ ಇತ್ತು ಕ್ಯಾಬಿನೆಟ್ನಲ್ಲಿ. ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿರುವಂತಹ ಸಂದರ್ಭದಲ್ಲಿ ಈಗ ಅವರ ಆಪ್ತರಿಗೆ ಮಣೆ ಹಾಕ್ತಾರೆ ಹೆಚ್ಚಿನದಾಗಿ. ಸೊ ಹೀಗಾಗಿ ಒಂದು ಕೋಆರ್ಡಿನೇಷನ್ ಅನ್ನು ತರಲಿಕ್ಕೆ
ಈಗ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈ ಒಂದು ಕೋಆರ್ಡಿನೇಷನ್ನ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಪಕ್ಷ ಸಂಘಟನೆ ಆಗಬೇಕು ಹಾಗೂ ಕಾಂಗ್ರೆಸ್ನ ಮತ ಬ್ಯಾಂಕ್ ಏನಿದೆ ಅದು ಗಟ್ಟಿ ಆಗಬೇಕು. ಸೊ ಈ ಪ್ರಮುಖವಾದಂಥ 5 ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಒಂದು ಮಹತ್ತರವಾದಂಥ ಮಾತುಕತೆಯನ್ನು ನಡೆಸ್ತಾರೆ. ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ದೆಹಲಿ ತಲುಪಿದ್ದಾರೆ. ಸೊ ಇಬ್ಬರನ್ನೂ ಕೂಡ ಈ ಒಂದು ಮೀಟಿಂಗ್ಗೆ ಆಹ್ವಾನಿಸಿ ಪ್ರಮುಖವಾಗಿ ಈ 5 ವಿಷಯಗಳ ಕುರಿತಾಗಿ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.